ಫೋರ್ ಹೆಡ್ ಮಾಡ್ತೀರಾ ಅಲ್ವಾ, ನಾನು ಹೇಳ್ದೆ ಅವ್ರಿಗೆ ಕಾಂಟೋರಿಂಗ್ ಎಲ್ಲೂ ಕೂಡ ನೀಡಿಲ್ಲ ಅಂತ. ಬಟ್ ನನಗೆ ಕಾಂಟೋರಿಂಗ್ ತುಂಬಾ ನೀಡಿದೆ. ಡಬಲ್ ಚಿನ್ ಇದೆ, ಈ ಏರಿಯಾ ಕೆನ್ನೆ ಭಾಗ ದಪ್ಪ ಇದೆ, ನೋಸ್ ಅಂತೂ ಬಿದೋಗಿದೆ, ಇಲ್ಲಿ ಕಾಂಟೋರಿಂಗ್ ಬೇಕಾಗತ್ತೆ. ಇದು ಫೋರ್ ಹೆಡ್ ಕೂಡ ಜಾಸ್ತಿ ಇದೆ. ಫೋರ್ ಹೆಡ್ ಕಾಂಟೋರಿಂಗ್ ನಾರ್ಮಲ್ ಆಗಿ ಯಾರಿಗೂ ಮಾಡಬಾರ್ದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಯಾಕೆ ಮ್ಯಾಮ್? ಬ್ರೈಡ್ಸ್, ನಾನು ಫಸ್ಟ್ ಬ್ರೈಡ್ ಅಂತ ತಗೋತೀನಿ. ಬ್ರೈಡ್ ನೀವು ಕಾಂಟೋರಿಂಗ್ ಮಾಡಬೇಕು ಅಂದ್ರೆ ನಾವು 2 times ಅವ್ರ ಸೆಕ್ಷನ್ ತಗೋತೀವಿ, ಒಂದು ರಿಸೆಪ್ಷನ್ ಅಂಡ್ ಮುಹೂರ್ತಂ. ಓಕೆ, ರಿಸೆಪ್ಷನ್ ಮಾಡ್ಬೇಕಾದ್ರೆ ಏನಿರುತ್ತೆ, ಕಾಂಟೋರ್ ಆಯ್ತಲ್ಲ, ಕಟೌನ್ ಆಯ್ತಲ್ವಾ, ಸೊ ಹಾಗಾಗಿ ನೀಡಿಲ್ಲ. ಈಗ ಮಾರ್ನಿಂಗ್ ನೀವು ಮಾಡ್ತೀರಾ ಅಂತಂದಾಗ ಮಾಂಟಿಕ ಯಾವಾಗ್ಲೂ ಕೂಡ ಫೋರ್ ಹೆಡ್ ದೊಡ್ಡಾಗಿರೋರಿಗೆ ದೊಡ್ಡ ತಗೊಂಡಿರ್ತೀವಿ, ಇಲ್ಲ 3 step. ನೋಡಿ ನನ್ಗಂತೂ ಇಲ್ಲಿ 1 step 2 step ಹೋಗ್ಬೋದು, 3 ಕೈ ಇಡ್ಬೋದು, ನನ್ಗೆ 3 fingers ಇಡ್ಬೋದು. ಮಾಂಟಿಕ ಬಂದು 3 layers ಹಾಕೋದು ಕೂಡ ಚೆನ್ನಾಗ್ ಕಾಣಿಸುತ್ತೆ. ನಂಗೆ 3 layer ಇಷ್ಟ ಇಲ್ಲ ಅಂತಂದ್ರೆ, ಮತ್ತೆ ಮಾಂಟಿಕ ಇಲ್ಲಿ ದೊಡ್ಡದು ಇಟ್ಕೊಂಡ್ರೆ ಈ ಸ್ಪೇಸ್ ಕವರ್ ಆಗ್ಬೇಕು, ಕಾಂಟೋರ್ ಮಾಡಿದ್ರೆ ಅಷ್ಟು ಲುಕ್ ಅಂತ ಅನ್ಸಲ್ಲ. ಸೊ ಹಾಗಾಗಿ ಅದ್ರಲ್ಲೂ ನಾವು ಇಂಡಿಯನ್, ಅದ್ರಲ್ಲೂ ಈ ಒಂದು ನಮ್ಮ ಇಲ್ಲೆಲ್ಲ ಕಾಂಟೋರ್ ಅಂದ್ರೆ ಏನು, ನಮ್ ಸ್ಕಿನ್ ಶೇಡ್ ಗಿಂತ 3 ಪಟ್ ಡಾರ್ಕ್ ಇರುತ್ತೆ ಅಲ್ವಾ, ಅದೊಂದು ಶಾಡೋ ತರ ನಾವು ಕೊಡ್ತೀವಿ. ಯಾಕೆಂದ್ರೆ ನಮ್ಮ ಒಂದು ಸ್ಕಿನ್ ಅಲ್ಲಿ, ನಮ್ಮ ಫೇಸ್ ಅಲ್ಲಿ ಇರುವಂತ ಫ್ಯಾಟ್ ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ. ಸೊ ಹಾಗಾಗಿ ಆ 3 shade ಡಾರ್ಕರ್ ನ ನೀವು ಮುಖದ ಮೇಲೆ ಹಾಕೊಳ್ಳೋದಕ್ಕಿಂತ ಎಲ್ಲೆಲ್ಲಿ ಹೈಡ್ ಮಾಡ್ಬೋದು ನ್ಯಾಚುರಲ್ ಆಗಿ ಅದನ್ನ ಹೈಡ್ ಮಾಡ್ಕೊಳ್ಳಿ. ಓಕೆ.